ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಟೇಸ್ಟ್ ಅಂಟೆಲ್. ಇದು ಗುರುವಾರ ಮತ್ತು ಶುಕ್ರವಾರಕ್ಕೆ ಸತ್ಯನಾರಾಯಣ ಪೂಜೆ 65 ಜನಕ್ಕೆ ನನಗೊಂದು ಕ್ಯಾಟ್ರಿಂಗ್ ಆರ್ಡ್ರ್ ಬಂದಿತ್ತು. ಅದ್ರದ್ದು ಪ್ರಿಪ್ರೇಷನ್ ಎಲ್ಲ ಹಿಂದಿನ ದಿನ ಎಲ್ಲ ಮಾಡ್ಕೊಂಡಿದ್ದೀನಿ. ಪುಳಿಯೋಗರೆ ಗೊಜ್ಜು ಮಾಡಿಟ್ಬಿಟ್ಟೆ, ಬೆಳಗ್ಗೆನೇ ಆಗಲ್ಲ ಅಂತ. ಒಬ್ಬಟ್ಟಿಗೆಲ್ಲನೂ ಸ್ವಲ್ಪ ರೆಡಿ ಮಾಡಿ ಇಟ್ಬಿಟ್ಟೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ತರಕಾರಿಗಳು ಎಲ್ಲ ಹೆಚ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡು, ಬೆಳಗ್ಗೆ ಎದ್ದು ಫಸ್ಟ್ ಚಿತ್ರಾನ್ನ ಗೊಜ್ಜಿಗೆಲ್ಲ ಮಸಾಲೆ ಚಿತ್ರಾನ್ನ ಕೇಳಿದರು. ಅದಕ್ಕೆ ನೋಡಿ ಒಗ್ಗರಣೆ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ರುಬ್ಕೊಂಡು ಅದನ್ನು ಮಾಡಿಬಿಟ್ಟೆ. ಒಬ್ಬಟ್ಟು ಸಾರಿಗೂ ರೆಡಿ ಮಾಡಿಕೊಟ್ಬಿಟ್ಟೆ. ಒಬ್ಬಟ್ಟಿಗೆಲ್ಲನೂ ರೆಡಿ ಮಾಡಿಬಿಟ್ಟು ನಮ್ಮ ಅಮ್ಮನಿಗೂ ಸ್ಟವ್ ಹಚ್ಬಿಟ್ಟು ಕೊಟ್ಬಿಟ್ಟೆ. ನಮ್ಮ ಅಮ್ಮನೂ ಮತ್ತು ನನ್ನ ಚಿಕ್ಕ ಮಗಳು ಒಬ್ಬಟ್ಟು ಸುಡೋದಕ್ಕೆ ಅವ್ರು ಕೂತ್ಕೊಂಡ್ರು. ನಾನು ಮಿಕ್ಕಿದ್ದು ಕಿಚನಲ್ಲಿ ಎಲ್ಲ ನೋಡಿಕೊಂಡೆ. ಪುಳಿಯೋಗರೆ ಗೊಜ್ಜಿಗೆಲ್ಲ ಒಗ್ಗರಣೆ ಮಾಡಿಬಿಟ್ಟು ಚಿತ್ರಾನ್ನ ಗೊಜ್ಜು ಎಲ್ಲ ರೆಡಿ ಮಾಡಿಟ್ಬಿಟ್ಟೆ. ಆಮೇಲೆ ಹುಳಿಕಾಯಿ ಪಲ್ಯ, ಕಾಬೂಲ್ ಕಳ್ಳೆ ಪಲ್ಯ, ಕಡಲೆಬೇಳೆ ಕೂಟು ಇಷ್ಟು ಕೇಳಿದ್ದಿದ್ರು. ಕೋಸಂಬರಿ, ಒಬ್ಬಟ್ಟು ಸಾರು, ಚಿತ್ರಾನ್ನ, ಮಸಾಲೆ ಚಿತ್ರಾನ್ನ, ಪುಳಿಯೋಗರೆ ಇಷ್ಟನ್ನು ಕೇಳಿದ್ದಿದ್ದು. ಸರಿ, ಅದಕ್ಕೆ ತಕ್ಕಂಗೆ ಎಲ್ಲ ರೆಡಿ ಮಾಡಿಕೊಂಡೆ. ಪುಳಿಯೋಗರೆಗೆ 2 kg ಉದ್ರುದ್ರಾಗಿ ಬಗ್ಗಿಸ್ಕೊಂಬಿಟ್ಟೆ, ರೈಸ್ ಮಾಡಿ ಸೈಡ್ಗೆ ಇಟ್ಕೊಂಡೆ. ಅದೇ ಥರ ಇನ್ನೂ 2 kgಗೆ ಚಿತ್ರಾನ್ನಕ್ಕೆ ರೆಡಿ ಮಾಡಿ ಅದನ್ನು ಸೈಡ್ ಇಟ್ಕೊಂಡೆ. ಗೊಜ್ಜು ರೆಡಿ ಆಗೋಯಿತು. ಸರಿ, ಅಕ್ಕ ಬಂದರು. ನಾನು ಪುಳಿಯೋಗರೆನೂ ಚಿತ್ರಾನ್ನ ಗೊಜ್ಜು ಎಲ್ಲ ಮಿಕ್ಸ್ ಮಾಡಿ ರೈಸು ನಾನು ರೆಡಿ ಮಾಡ್ತೀನಿ ಅನ್ನಕ್ಕೆ, ನೀನು ಮಿಕ್ಕಿದ ಕೆಲಸ ನೋಡು ಅಂತರು. ಸರಿ, ಅಷ್ಟೊತ್ತಿಗೆ ನಾನು ಮಿಕ್ಕಿದ್ದೆಲ್ಲನೂ ಎಲ್ಲ ಕೆಲಸ ನೋಡಿಕೊಂಡೆ, ಪ್ಯಾಕಿಂಗ್ ಕೆಲಸ ಎಲ್ಲ. ಅಷ್ಟೊತ್ತಿಗೆ ಅವ್ರದ್ದು ಎಲ್ಲ ರೈಸೆಲ್ಲ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ರೆಡಿ ಮಾಡಿ ಅವ್ರಿಗೆ ಫೋನ್ ಮಾಡಿದ್ವಿ. 1 ಗಂಟೆಗೆ ಬರೋಕ್ಕೆ ಹೇಳಿದ್ವಿ. ಸರಿ, ನಮ್ಮ ಭಾವನೇ ಬಂದು ಆಟೋನಲ್ಲಿ ತಗೊಂಡೋಗೋಕ್ಕೆ ರೆಡಿ ಮಾಡಿಕೊಟ್ವಿ. ಎಲ್ಲ ತಗೊಂಡು ಕರೆಕ್ಟಾಗಿ ಅವ್ರ ಟೈಮ್ಗೆ ನಾವು ಕ್ಯಾಟ್ರಿಂಗ್ ಆರ್ಡ್ರನ್ನ ತಲುಪಿಸಿದ್ವಿ. ಸರಿ, ಅವರು ತಿಂದು ನೋಡಿ ತುಂಬ ಚೆನ್ನಾಗಾಗಿದೆ. ಅನ್ನ ಸಾಂಬಾರು ಎಲ್ಲನೂ ಊಟ ತುಂಬ ಚೆನ್ನಾಗಿತ್ತು, ಅಡುಗೆ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು. ಇದಾಗಿತ್ತು ಗುರುವಾರ ಮತ್ತು ಶುಕ್ರವಾರದ್ದು. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ದ ನೆಕ್ಸ್ಟ್ ಬ್ಲಾಗ್.